ಗೈಸ್, ಇದು ಸೋಡಿಯಂ ಮೆಟಲ್. ಇದರ ಸೈಂಟಿಫಿಕ್ ಸಿಂಬಲ್ ಬಂದು Na. ಇದನ್ನು ಕೆರೋಸಿನಲ್ಲಿ ಸ್ಟೋರೇಜ್ ಮಾಡ್ತಾರೆ. ನೀರಿಗೂ ಮತ್ತು ಇದಕ್ಕೂ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಆಗಬಾರ್ದು. ಇದು ಅಕಸ್ಮಾತಾಗಿ ನೀರಿಗೆ ಬಿದ್ದರೆ ಅಲ್ಲಿ ಧಮಾಕನೇ ಆಗ್ಬೋದು ಅಥವಾ ಬೆಂಕಿ ಕೂಡ ಹತ್ಕೊಳ್ಬೋದು. ಈ ಸೋಡಿಯಂ ಮೆಟಲ್ ಹೇಳಲಿಕ್ಕೆ ಮೆಟಲ್ ಥರ ಆದ್ರೂ ಇದು ನೋಡಲಿಕ್ಕೆ ಸೇಮ್ ಹಲ್ವದ ಥರ ಇರುತ್ತೆ. ಬನ್ನಿ ಇದನ್ನು ನೀರಿಗೆ ಹಾಕಿದಾಗ ಹೇಗೆ ರಿಯಾಕ್ಷನ್ ಆಗುತ್ತೆ ಅಂತೇಳಿ ನೋಡೋಣ. ಗಾಯ್ಸ್, ಮೊದಲಿಗೆ ಈ ಪ್ಲೇಟ್ಗೆ ನೀರನ್ನು ಹಾಕ್ಕೊಳ್ಳೋಣ. ನಂತರ ಸೋಡಿಯಂ ಮೆಟಲ್ನ ಸಣ್ಣ ತುಂಡನ್ನು ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ನೋಡೋಣ ಏನಾಗುತ್ತಂತ. ಇಲ್ಲಿ ಸೋಡಿಯಂ ಮೆಟಲ್ ನೀರಿಗೆ ಹಾಕಿದಾಗ ಸೋಡಿಯಂ ಮೆಟಲ್ ನೀರಿನೊಂದಿಗೆ ರಿಯಾಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಹಾಗೆ ಹೈಡ್ರೋಜನ್ ಗ್ಯಾಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಲೂ ಕರೀತಾರೆ. ಈ ರಿಯಾಕ್ಷನ್ನಿಂದ ಆದ ಹೀಟಿಗೆ ಸೋಡಿಯಂ ಮೆಟಲ್ಗೆ ನೀರಿನಲ್ಲೇ ಬೆಂಕಿ ಹತ್ಕೊಳ್ಳುತ್ತೆ. ಗೈಸ್, ಈ ಸೋಡಿಯಂ ಮೆಟಲ್ ಎಕ್ಸ್ಪೆರಿಮೆಂಟ್ನ ನಾವು ಸಣ್ಣ ಲೆವೆಲಲ್ಲಿ ನೋಡಿದ್ವಿ. ಹಾಗಾದರೆ ನಡೀರಿ ಗೈಸ್, ಈಗ ಇದನ್ನು ದೊಡ್ಡ ಲೆವೆಲಲ್ಲಿ ಟ್ರೈ ಮಾಡಿ ನೋಡೋಣ. ಈ ಬಕೆಟ್ನಲ್ಲಿ ಈಗ ನೀರನ್ನು ತುಂಬಿಸಿದ್ದೀವಿ. ಇದಕ್ಕೆ ಸೋಡಿಯಂ ಮೆಟಲ್ ಹಾಕಿ ಏನಾಗುತ್ತಂತ ನೋಡೋಣ. ಸೋಡಿಯಂ ಮೆಟಲ್ ನೀರಿನಲ್ಲಿ ತೇಲುತ್ತೆ. ಹಾಗಾಗಿ ಇದಕ್ಕೆ ವೆಯ್ಟ್ ಕೊಡಬೇಕಂತ ಕಬ್ಬಿಣದ ಟ್ಯೂಬ್ ಒಳಗೆ ಹಾಕ್ತಾ ಇದ್ದೀವಿ. ಸೋಡಿಯಂ ಮೆಟಲ್ನ ಬಕೆಟ್ಗೆ ಹಾಕಿ ನೋಡಾಯಿತು. ಈಗ ಬನ್ನಿ ಈ ಕ್ಯಾನಿಗೆ ಹಾಕಿ ನೋಡೋಣ ಏನಾದರೂ ಧಮಕ ಆಗುತ್ತಾ ಅಂತ. ನೋಡಿದ್ರಲ್ಲ, ಇಷ್ಟು ಸಣ್ಣ ಸೋಡಿಯಂ ಮೆಟಲ್ ಎಷ್ಟು ದೊಡ್ಡದಾಗಿ ಧಮಾಕ ಮಾಡ್ತು ಅಂತೇಳಿ. ಗೈಸ್, ನೋಡಿದ್ರಲ್ಲ ಕೆಮಿಕಲ್ ರಿಯಾಕ್ಷನ್ ಧಮಾಕ ಹೇಗಿತ್ತು ಅಂತ ಹೇಳ್ಬಿಟ್ಟು. ಮುಂದೂ ಕೂಡ ಇಂಥದ್ದೇ ಧಮಾಕಗಳನ್ನ ಮಾಡ್ತಾ ಇರ್ತೀವಿ. ಅಲ್ಲಿ ತನಕ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.